ಅಣ್ಣ ಕ್ಯಾಮ್ರಾ ಕುಟುಂಬಕ್ಕೆ ತುಂಬಾ ಹತ್ತಿರವಾದಂಥವ್ರು. ಮತ್ತೆ ನಮ್ಮ ಮಾವರು ಇಲ್ಲಿ ಅಡಿಷನಲ್ DC ಆಗಿ, ನನ್ನ ಹೆಂಡತಿಯವರ ತಂದೆ, ನನ್ನ ಪತ್ನಿಯವರ ತಂದೆ ಅಡಿಷನಲ್ DC ಆಗಿ ನಾಗರಾಜ್ ಅಂತ ಇಲ್ಲಿ ಕೆಲಸ ಮಾಡಬೇಕಾದ್ರೆ ತಿಂಗಳಾನ್ಗಟ್ಲೆ ಊಟ ಕೊಟ್ಟಂತಹ, ನನ್ನ ಕುಟುಂಬಕ್ಕೆ ತುಂಬಾ ಹತ್ತಿರವಾದಂತಹ, ನಮ್ಮ ಹೃದಯಕ್ಕೆ ಹತ್ತಿರವಾದಂತಹ ನಮ್ಮ ಕೆಳಗಂತೋಟಗಳ ವೆಂಕಟೇಶ್ ಅಣ್ಣವರು ಮತ್ತು ಅವ್ರ ಮಗ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ಮಿತ್ರ, ನನ್ನ ಸಹೋದರ ಭರತ್ ಅವರು ಇವತ್ತು ಏನು ಭರತ್ ಡ್ರಿಪ್ ಇಂಡಸ್ಟ್ರಿ ಅನ್ನುವಂತಹ ಒಂದು ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಇಂಡಸ್ಟ್ರಿ ತುಂಬ ಎತ್ತರಕ್ಕೆ ಬೆಳೀಲಿ, ಲಕ್ಷ್ಮಿ ಅವರ ಮನೆಯಲ್ಲಿ ತಾಂಡವವಾಡಲಿ, ಅವರಿಗೆ ಇಂತಹ ಇಂಡಸ್ಟ್ರಿಗಳು ಇನ್ನಷ್ಟು ಮಾಡೋ ಅಷ್ಟು ಶಕ್ತಿ ದೇವರು ಮತ್ತು ನನ್ನ ಚಿಕ್ಕಬಳ್ಳಾಪುರದ ಜನತೆ ಕೊಡಲಿ. ಅವರೂ ಸಹ ಒಂದು ಕ್ವಾಲಿಟಿ ಬಿಸ್ನೆಸ್ ಮಾಡುವಂತಹ, ಕ್ವಾಲಿಟಿ ಸರ್ವಿಸ್ ಮಾಡುವಂತಹ ಕಡೆಗೆ ಗಮನ ಕೊಡಲಿ ಅಂತೇಳಿ ನಾನು ಈ ಮುಖಾಂತರ ದೇವರಲ್ಲಿ ಮತ್ತು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಚಿಕ್ಕಬಳ್ಳಾಪುರ ಜನತೆಗೆ ನಮಸ್ಕಾರಗಳು. ನಾವು ಚಿಕ್ಕಬಳ್ಳಾಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಡ್ರಿಪ್ ಇರಿಗೇಷನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ರೈತರಿಗೂ ಇಲ್ಲಿ ಕಡಿಮೆ ಬೆಲೆದಲ್ಲಿ ಡ್ರಿಪ್ ಇರಿಗೇಷನ್ನು, ಡ್ರಿಪ್ಪು, ಮಲ್ಚಿಂಗ್ ಪೇಪರು, ರೈನ್ ಟೇಪು, ಪೇಪರ್ ಡ್ರಿಪ್ಪು, ಫ್ಲಾಟ್ ಎಲ್ಲ ಸಿಗುತ್ತೆ. ಫಿಟ್ಟಿಂಗ್ ಸಿಗುತ್ತೆ, PVC ಸಿಗುತ್ತೆ, ಎಲ್ಲ ರಿಯಾಯಿತಿ ದರದಲ್ಲಿ ಸಿಗುತ್ತೆ, ಡಿಸ್ಕೌಂಟ್ ಇರುತ್ತೆ. ಹಳೆ ಟ್ರಿಪ್ಪು ನಾವು ತಗೊಂಡು ಹೊಸ ಟ್ರಿಪ್ನ ವಾಪಸ್ ಕೊಡ್ತೀವಿ. ಅವರಿಗೆ 45 ರೂಪಾಯಿ ಥರ ಪರ್ಚೇಸ್ ಮಾಡ್ತೀವಿ, ಹೊಸ ಟ್ರಿಪ್ಪು ಕೊಡ್ತೀವಿ. ನಮ್ಮಲ್ಲಿ 20 ಸೆಂಟಿಮೀಟ್ರ್ ಇದೆ, ಅರ್ಧ ಅಡಿ ಅಂತಾರೆ, 30 ಸೆಂಟಿಮೀಟ್ರ್ ಇದೆ, 1 ಅಡಿದು, 40 ಸೆಂಟಿಮೀಟ್ರು, 1.25 ಅಡಿದು, ಎಲ್ಲನೂ 100 ರೂಪಾಯಿಂದ 140 ರೂಪಾಯಿವರೆಗೂ ಗೇಜ್ ಪ್ರಕಾರ, KG ಲೆಕ್ಕದಲ್ಲಿ ಅವ್ರು ಯಾವ ಬೇಕು ಅದೇ ತೂಕ ಹಾಕಿ ಟ್ರಾನ್ಸ್ಪರೆಂಟ್ ಆಗಿ ಮಾರಾಟ ಮಾಡ್ತೀವಿ. ಈಗ ಭರತ್ ಡ್ರಿಪ್ ಇಂಡಸ್ಟ್ರಿ, ಈ ಭರತ್ ಡ್ರಿಪ್ ಇಂಡಸ್ಟ್ರಿಗೆ ಗಣ್ಯರಾದಂಥ ನಮ್ಮ ಸಂದೀಪ್ ರೆಡ್ಡಿ ಅಣ್ಣ ಅವ್ರು ಬಂದಿದ್ರು, ನಮ್ಮ ಮಧುಸೂದನ್ ಬಂದಿದ್ರು, ಮಂಚನಬಲ್ಲೆ ಮಧು ಅವ್ರು ಬಂದಿದ್ರು, ನಮ್ಮ ಮುನೇಗೌಡರು ಬಂದಿದ್ರು, ಬಚ್ಚೇಗೌಡರು ಬಂದಿದ್ರು, ಎಲ್ಲ ನಮ್ಮ ರೈತರು, ವ್ಯಾಪಾರಸ್ಥರು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ರು. ಎಲ್ಲ ನಮ್ಮ ತಂದೆ ಸ್ನೇಹಿತರು, ನಮ್ಮ ಗುರುಗಳು ಎಲ್ಲ ಬಂದಿದ್ರು, ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ರೈತರು ಇದನ್ನು ಸದ್ಬಳಕೆ ಮಾಡ್ಕೊಬೇಕಂತ ವಿನಂತಿ ಮಾಡ್ತಾರೆ. ಏನ್ ಸರ್ ರೈತರಿಗೆ ಈಗ ಇದಕ್ಕೂ ಮುಂಚೆ ವಾಟರ್ ಸಾಲ್ಯುಬಲ್ಸ್ ಎಲ್ಲ ಬಿಡ್ತಾ ಇರಲಿಲ್ಲ, ಬರೀ ನೀರು ಬಿಡ್ತಾ ಇದ್ರು, ಮೆನ್ಯೂರ್ಸ್ ಎಲ್ಲಾನು ಕೈಯಲ್ಲಿ ಹಾಕ್ತಾ ಇದ್ರು. ಈಗ ವಾಟರ್ ಸಾಲ್ಯುಬಲ್ಸ್ ಬಿಡೋದ್ರಿಂದ ಎಲ್ಲ ಡ್ರಿಪ್ಪು ಸಹಜವಾಗಿ ಬ್ಲಾಕ್ ಆಗುತ್ತೆ. ಮತ್ತೆ ಮಳೆಗಾಲ ಬಂದಾಗ ಆ ಮಣ್ಣೆಲ್ಲ ಸೇರ್ಕೊಂಡು ಡ್ರಿಪ್ಪು ಬೇಗ 6 ತಿಂಗಳಿಗೆ ಬ್ಲಾಕ್ ಆಗೋಂಥ ಸಂದರ್ಭ ಬಂದಿದೆ. ಈಗ ಹಳೆ ಡ್ರಿಪ್ ತಗೊಬಂದು ಹಾಕ್ಬಿಟ್ಟು ಅದನ್ನ ನಾವು ರೀಸೈಕಲ್ ಮಾಡ್ತೀವಿ, ಹೊಸ ಡ್ರಿಪ್ ಕೊಡ್ತೇವೆ. ಮತ್ತೆ ಬೆಳೆನೂ ಅಷ್ಟೇ ಒಳ್ಳೆ ಇಳುವರಿ ಬರ್ತದೆ. ಆ ಬ್ಲಾಕ್ ಆಗಿರೋ ಡ್ರಿಪ್ ಹಾಕಿದ್ರೆ ಆ ಬೆಳೆಯಲ್ಲೂ ಅದೇ ಆದಂತ ಇದು ತಗೊಳಕ್ಕಾಗಲ್ಲ, ಅವರು ಫಲವತ್ತು ತಗೊಳಕ್ಕಾಗೋದಿಲ್ಲ. ನಾವು ಅವರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತೀವಿ, ಡಿಸ್ಕೌಂಟ್ ಇರುತ್ತೆ. 45 ರೂಪಾಯಿ ಹಳೆ ಡ್ರಿಪ್ ತಗೊಳ್ತೀವಿ, ಹೊಸ ಡ್ರಿಪ್ ಅವರಿಗೆ
ಮತ್ತೆ ಕೊಡ್ತೇವೆ. ಏನ್ ರೇಟಲ್ಲಿ ಕೊಡ್ತೀರಾ? ಸರ್ 100 ರೂಪಾಯಿಂದ 110, 120, 130, 10 ಕೆಜಿ, 12 ಕೆಜಿ, 14 ಕೆಜಿ, 16 ಕೆಜಿ, 25 ಕೆಜಿ ವರೆಗೂ ಇದೆ. ರೈತರಿಗೆ ಯಾವುದು ಸಂತೋಷವಾಗಿ ತಗೊಳ್ತಾರೆ ಅದನ್ನೇ ನಾವು ವೆಯ್ಟ್ ಪ್ರಕಾರ ಸ್ಕೇಲ್ ಮೇಲಿಟ್ಟು 300 ಮೀಟರ್ ಇರುತ್ತೆ. 10 ಕೆಜಿ, 12 ಕೆಜಿ, 14 ಕೆಜಿ ಇರುತ್ತೆ. ಅವರಿಗೆ ಟ್ರಾನ್ಸ್ಪರೆಂಟ್ ಆಗಿ ಕೊಡ್ತೇವೆ. ಅಂಗಡಿಯಲ್ಲಿ ರೋಲ್ ಲೆಕ್ಕ ಮಾಡ್ತಾರೆ. ಈ ಸೇಟುಗಳು ಅವರೆಲ್ಲ ರೋಲ್ ಲೆಕ್ಕ ಮಾಡ್ತಾರೆ. 1000 ಅದು 250 ಮೀಟರ್ ಇರ್ತದೆ. ನಮ್ಮ ಹತ್ರ 300 ಮೀಟರ್ ಕೆಜಿ ಸ್ಕೇಲ್ ಮೇಲೆ ಇಟ್ಟರೆ ತೂಕದ ಲೆಕ್ಕ ಕೊಡ್ತೇವೆ ನಾವು. ಅತ್ಯಂತ ಕಿರಿಯ ವಯಸ್ಸರಿ ಹಿಂದೆ ನನ್ನ ಗುರುಗಳಾದಂಥ ಮಧು ವಿ ಮಂಚನಬಲ್ಲೆ ಅವರ ಒಂದು ಗೈಡೆನ್ಸ್ ಅಲ್ಲಿ ಇವತ್ತು ಅವರೇ ನನ್ನ ದಾರಿದೀಪ, ನನ್ನ ಗುರುಗಳು. ನನ್ನ ಇವತ್ತು ಈ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಮಧು ಅವರೇ ಕಾರಣ.